ಈಸ್ಟ್ ಅಂತಂದಾಗ ನೀವು ಡೈನಿಂಗ್ ಅಂದರೆ ಊಟ ಮಾಡುವಂಥ ಜಾಗ ತುಂಬ ಒಳ್ಳೆಯದದು. ವೆಸ್ಟು ಮಕ್ಳಿಗೆ ಗ್ರಿಡ್ ಆಗುತ್ತೆ, ಸೊ ಮಕ್ಕಳು ಬೆಡ್ರೂಮ್ ಇದ್ದರೆ ತುಂಬ ಸೂಕ್ತ. ನಾರ್ತ್ ಇದು ಕೆರಿಯರ್ ರೆಪ್ರೆಸೆಂಟ್ ಮಾಡೋವಂಥದ್ದು, ಸೊ ಇದು ಹಾಲು ಓಪನಿಂಗ್ ಸ್ಪೇಸ್ ಇದ್ದಷ್ಟು ತುಂಬ ಒಳ್ಳೆಯದು. ಸೌತಲ್ಲೂ ಒಂದು ಬೆಡ್ರೂಮ್ ಇದ್ರೂ ಒಳ್ಳೆಯದು. ಸೌತ್ ಈಸ್ಟು ಇದು ಅಗ್ನಿಮೂಲೆ ಆಗುತ್ತೆ, ಈ ಒಂದು ಜಾಗದಲ್ಲಿ ಅಡುಗೆ ಮನೆಯೇ ಇರಬೇಕಾಗತ್ತೆ. ಸೌತ್ ವೆಸ್ಟು ಮಾಸ್ಟರ್ ಬೆಡ್ರೂಮು ಜಾಗ, ಸೊ ಇಲ್ಲಿ ಒಂದು ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗುತ್ತೆ, ಸೊ ಇದು ಬೆಡ್ರೂಮ್ ಇರಬೇಕು. ನಾರ್ತ್ ಈಸ್ಟ್ ಬಂದುಬಿಟ್ಟು ದೇವ್ಮೂಲೆ ಆಗುತ್ತೆ, ಇದು ಓಪನ್ ಇರಬೇಕು, ಖಾಲಿ ಇರಬೇಕು, ಮತ್ತು ದೇವ್ರ ಮನೆಗೂ ಇದು ಸೂಕ್ತವಾದಂಥ ಸ್ಥಳ. ನಾರ್ತ್ ವೆಸ್ಟ್ ಬಂದುಬಿಟ್ಟು ಸಪೋರ್ಟ್ ಝೋನ್ ಆಗುತ್ತೆ, ಸೊ ಇಲ್ಲಿ ನೀವು ಒಂದು ಮೆಟ್ಲು ಅಥವಾ ಟಾಯ್ಲೆಟ್ಸ್ನ ಈ ಒಂದು ಜಾಗದಲ್ಲಿ ಇಡ್ಬೋದು. ಇದೇ ರೀತಿ ವಾಸ್ತು ಟಿಪ್ಸ್ಗಾಗಿ ನಮ್ಮ ಫೇಸ್ನ ಫಾಲೋ ಮಾಡ್ತಾಯಿರಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.